ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹಿಂದೆ ಸಿಕ್ಕಾಗ ನಾವು ಭೀಮಸೇನನ ಒಂದು ಜನ್ಮದ ಬಗ್ಗೆ ಚಿಂತನೆಯನ್ನು ಮಾಡಿದ್ವಿ. ಮಗು ಹುಟ್ಟಿದಾಗ ಕೈ ಜಾರಿ ಕೆಳಗೆ ಬಿದ್ದಾಗ ಕುಂತಿ ಕೈಯಿಂದ ಆ ಒಂದು ಬಂಡೆಯೇ ಒಡೆದು ಪಾಲಾಗಿ ಅದು ಶತಶೃಂಗ ಅಂತ ಹೆಸರಾಯಿತು. ಹಾಗಾಗಿ ಅದನ್ನು ನೋಡಿದ ಪಾಂಡವಿಗೆ ವಿಸ್ಮಯವಾಗಿ ಮರವಟ್ಟು ನಿಂತುಬಿಟ್ಟ. ಇದು ನಡೆದಿದ್ದು ಕಲಿಯುಗ ಪ್ರಾರಂಭವಾಗುವುದಕ್ಕಿಂತ 78 ವರ್ಷಗಳ ಮೊದಲು ಅನ್ನೋದನ್ನೆಲ್ಲ ನೋಡಿದ್ವಿ. ಭೀಮಸೇನ ಹುಟ್ಟಿದ ಅಂತ. ಮುಂದೆ ಧರ್ಮರಾಜ ಹುಟ್ಟಿದ ಸುದ್ದಿ ಕೇಳಿದಾಗ ಗಾಂಧಾರಿಗೆ ಏನಾಗುತ್ತೆ, ಅವಳು ಒಂದು ಗರ್ಭಿಣಿಯಾಗಿರ್ತಾಳೆ. ಅವಳು ಒಂದು ಹೊಟ್ಟೆ ಕಿಚ್ಚಿನಿಂದ ಹೊಟ್ಟೆಯನ್ನು ಹಿಚಕಿಕೊಳ್ತಾಳೆ. ಆಗ ಅವಳಿಗೆ ಗರ್ಭಪಾತವಾಗುತ್ತೆ. ಆ ಒಂದು ಗರ್ಭ ಮಾಂಸದ ಮುದ್ದಿಯಾಗಿ ಕೆಳಗೆ ಬೀಳುತ್ತೆ. ತಕ್ಷಣದಲ್ಲೇ ವೇದವ್ಯಾಸರನ್ನು ಪ್ರಾರ್ಥಿಸಿಕೊಂಡಾಗ ಅವರು ಬಂದು ವೇದವ್ಯಾಸರು ಆ ಒಂದು ಮಾಂಸದ ಮುದ್ದೆಯನ್ನ 101 ಮಡಕೆಗಳಲ್ಲಿ ಹಾಕಿ ಪಾಲು ಮಾಡಿಡ್ತಾರೆ. ಮಡಕೆಯಲ್ಲಿ ಬೆಳೆದ ಮಕ್ಕಳೇ 101 ಮಂದಿ ಕೌರವರು ಮತ್ತು ದುಶ್ಶಲೆ. 100 ಮಂದಿ ಕೌರವರು ಮತ್ತು ದುಶ್ಶಲೆ. ದುರ್ಯೋಧನನ ಹುಟ್ಟಿ 2 ತಿಂಗಳು ಕಳೆದ ಮೇಲೆ ಜ್ಯೇಷ್ಠ ಮಾಸದಲ್ಲಿ ಬಾಲ್ಯಕ ರಾಜನ ಮಗಳು ರೋಹಿಣಿ ಬಲರಾಮನನ್ನ ಹೆತ್ತಳು. 3 ತಿಂಗಳು ಕಳೆದ ಮೇಲೆ ಸಿಂಹ ಮಾಸದ ಭಾದ್ರಪದದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿಯಂದು ಶ್ರೀಕೃಷ್ಣ ದೇವಕಿಯಲ್ಲಿ ಅವತಾರ ಮಾಡಿದ. 6 ತಿಂಗಳ ನಂತರ ಫಲ್ಗುಣ ಮಾಸದಲ್ಲಿ ಫಲ್ಗುಣಿ ನಕ್ಷತ್ರದಲ್ಲಿ, ಅದಕ್ಕೆಂದೇ ಫಲ್ಗುಣ ಅಂತ ಹೆಸರು, ಅವನಿಗೆ ಅರ್ಜುನ ಹುಟ್ಟಿದ. ಮತ್ತೆ 1 ವರ್ಷ ನಂತರ ನಕುಲ ಸಹದೇವರು ಹುಟ್ಟಿದ್ರು. ಟ್ವಿನ್ಸ್ ಅವರಿಬ್ರುನುವೆ. ಸಹದೇವ ಮೊದಲು, ಆಮೇಲೆ ನಕುಲ. ನಾನು ಅದನ್ನು ಹೇಳಿದ್ದೀನಿ ಹೇಗೆ ಅಂತ. ಹೀಗೆ ಭಗವಂತನ ಜೊತೆಗೂಡಿ ಜಗತ್ತಿನ ಎಲ್ಲಾ ಮೂಲ ಶಕ್ತಿಗಳು ಒಂದು ಭೂಭಾರ ಹರಣದ ಪಾತ್ರದಲ್ಲಿ ನಿರ್ವಹಿಸೋದಕ್ಕೋಸ್ಕರ ಭೂಮಿಗೆ ಬಂದರು. ಶಾಸ್ತ್ರಕಾರರು ಹೇಳ್ತಾರೆ, ಧರ್ಮರಾಜ, ಅರ್ಜುನ ಮತ್ತು ನಕುಲ ಸಹದೇವರಲ್ಲಿ ವಾಯುದೇವರ ವಿಶೇಷ ಅಭಿಮಾನ ಆವೇಶವಿತ್ತು. ಭೀಮಸೇನ ಸ್ವತಃ ವಾಯುದೇವನಾಗೇ ಬಂದಿದ್ದ ಭೂಮಿಗೆ. ವಾಯುವಿನಿಂದ ಕುಂತಿಯಲ್ಲಿ ವಾಯುವೇ ಹುಟ್ಟಿದ್ದ. ಧರ್ಮರೂಪದಿಂದ ಧರ್ಮರಾಜನಲ್ಲಿ, ಸೌಂದರ್ಯ ಮೂರ್ತಿಯಾಗಿ ನಕುಲ ಸಹದೇವರಲ್ಲಿ, ಬಲರೂಪದಿಂದ ವಿಶೇಷವಾಗಿ ಫಲ್ಗುಣನಲ್ಲಿ ಅಂದ್ರೆ ಅರ್ಜುನನಲ್ಲಿದ್ದ. ದೇವತೆಗಳು ಸಂತೋಷವಾಗುವಂತೆ ಕಾಡಿನಲ್ಲಿ ಹಕ್ಕಿಗಳಂತೆ ಆನಂದವಾಗಿ ನಲಿದಾಡ್ತಾ ಇದ್ರು 14 ವರ್ಷ ಕಲಿಯೋವರೆಗೂನುವೆ. ಹುಲ್ಲಿನ ಹಾಸಿಗೆಯ ಮೇಲೆ 14 ವರ್ಷಗಳ ಕಾಲ ಪಾಂಡವರು ಕಾಡಿನಲ್ಲೇ ಬದುಕಿದ್ರು, ಬೆಳೆದ್ರು ಕೂಡ. ಇನ್ನು ಮುಂದೆ ನೋಡೋದಾದ್ರೆ ಒಂದು ಹುಡುಕಾಟಿಕೆಯ ದಿನಗಳು ಹೇಗಿತ್ತು ಭೀಮಸೇನದ್ದು ಅನ್ನೋದನ್ನ ನೋಡೋಣಂತೆ. ಭೀಮ ಈಗ ಒಂದು 15 ವರ್ಷ ಅಂತ ಇಟ್ಕೊಳ್ಳೋಣ. ಅಂಥ ಒಂದು ಸಂದರ್ಭದಲ್ಲಿ ಅರ್ಜುನ 14ನೇ ವರ್ಷದ ಹುಟ್ಟುಹಬ್ಬದಿಂದ ಅವತ್ತಿನ ದಿನ ಪಾಂಡು ಒಂದು ಕಾಮಮೋಹಿತನಾಗಿ ಮಾದ್ರಿಯ ಬಳಿ ಹೋದಾಗ ಋಷಿಯ ಶಾಪದಂತೆ ಅವನು ಸಾಯ್ತಾನೆ. ಅನಂತರ ಕುಂತಿ ಮಕ್ಕಳನ್ನು ಹಸ್ತಿನಪುರಕ್ಕೆ ಕರ್ಕೊಂಡು ಬರ್ತಾಳೆ. ಮಾದ್ರಿ ಒಂದು ಎದುರುವಾಗ್ತಾಳೆ. ಅವನ ಪಾಂಡವನ ಜೊತೆಗೆ ಅವಳು ಕೂಡ ಪ್ರಾಣವನ್ನ ಕೊಡ್ತಾಳೆ. ಹಾಗಾಗಿ ಸಾಗಮನ ಮಾಡ್ತಾಳೆ. ಅನಂತರ ಕುಂತಿ ಮಕ್ಕಳನ್ನ ಹಸ್ತಿನಾಪುರ ಅಲ್ಲ, ಅದು ಹೇಳಿದ್ದೀನಿ ಮೊದಲೇನೆ ನಾನು, ಹಸ್ತಿನಪುರ, ಅದು ಈಗಿನ ಡೆಲ್ಲಿ, ಹಸ್ತಿನಪುರಕ್ಕೆ ಕರ್ಕೊಂಡು ಬಂತಾಳೆ. ಆಗಲೇ ದುರ್ಯೋಧನ ಪಾಂಡವರನ್ನು ಸ್ವೀಕರಿಸಬಾರಬಾರ್ದಂತ ಬಹಳ ದೊಡ್ಡ ಪ್ರತಿಭಟನೆ ನಡೆಸ್ತಾನೆ ದುರ್ಯೋಧನ. ಇವರು ಪಾಂಡವಿನ ಮಕ್ಕಳೇ ಅಲ್ಲ, ಅದರಿಂದ ಇವರು ನಮ್ಮ ಕುಲಕ್ಕೆ ಸೇರಿದವರಲ್ಲ ಅಂತ ಹೇಳಿ ವಾದಿಸ್ತಾನೆ. ಆದರೂ ಕೂಡ ಹಿರಿಯ ನಿರ್ಧಾರಕ್ಕೆ ಒಪ್ಪಿ ಧೃತರಾಷ್ಟ್ರ ಅವರನ್ನು ಸ್ವೀಕರಿಸ್ತಾನೆ. ದ್ರೋಣರಲ್ಲಿ ವಿದ್ಯಾಭ್ಯಾಸ ಪ್ರಾರಂಭಿಸಿದ್ದು 6 ವರ್ಷಗಳಾದ ಮೇಲೆ ಅಲ್ಲಿಂದ ಮುಂದೆ ದ್ರೋಣರು ಶಿಲೋಂಚ ವೃತ್ತಿ ಅನ್ನೋದ್ರಿಂದ ಬದುಕ್ತಾ ಇರ್ತಾರೆ. ಮೊದಲು ಮದುವೆಗೂ ಮುಂಚೆ, ಇಲ್ಲಿ ಪಾಂಡವರ ಹತ್ರ ಬರಕ್ ಮುಂಚೆ. ಶಿಲೋಂಚ ವೃತ್ತಿ ಅಂದ್ರೆ ಏನು ಅಂದ್ರೆ, ಯಾರ ಹತ್ರನೂ ಕೇಳಲ್ಲ, ಯಾರ ಹತ್ರನೂ ಬೇಡಲ್ಲ, ಯಾರು ಕೊಟ್ಟಿದ್ದು ತಗೊಳ್ಳೋದಿಲ್ಲ, ಬೇಡೋದಿಲ್ಲ, ಕೊಟ್ಟಿದ್ದು ತಗೊಳ್ಳೋದಿಲ್ಲ, ಎಲ್ಲೂನು ಅವರು ಕೆಲಸ ಮಾಡಿ ತಿನ್ನೋದಿಲ್ಲ. ಹೇಗೆ ಮತ್ತೆ ಅವರು ಬದುಕೋದು ಅಂದ್ರೆ, ಯಾವುದಾದ್ರೂ ಕಾಡಿನಲ್ಲಿ ಅಥವಾ ಒಂದು ಲ್ಯಾಂಡ್ನಲ್ಲಿ ಬಿದ್ದಂತ ದವಸ ಧಾನ್ಯಗಳು, ಅದು ಏನು ಎಂಥ ಬಿದ್ದಂಥದ್ದು ಅಂದ್ರೆ ಯಾರಿಗೂ ಬೇಡದಿರ ವೇಸ್ಟ್ ಆಗಿ ಬಿದ್ದಂಥದ್ದು, ಹಕ್ಕಿಗಳು ತಿಂದು ಬಿಟ್ಟಂತದ್ದನ್ನ, ಇರೋದನ್ನ ಉಳಿದಿದ್ದನ್ನ ಹೆಕ್ಕಿ ತಂದು ಇದ್ರೆ ಅಡಿಗೆ ಮಾಡಿ ತಿಂತಾ ಇದ್ದಂಥವ್ರು. ಇಲ್ಲದಿದ್ರೆ ಅದು ಇಲ್ಲ. ಅದನ್ನು ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಆ ತರಹ ಶಿಲೋಂಚ ವೃತ್ತಿಯಲ್ಲಿದ್ದಂಥವ್ರು ದ್ರೋಣಾಚಾರ್ಯರಿಗೆ ಮದುವೆ ಆಗತ್ತೆ. ಆ ಮದುವೆ ಆದಾಗ ಅವರ ಮಗ ಒಂದು ಅಶ್ವತ್ಥಾಮ ತಾಯಿಯ ಬಳಿ ಬಂದು ಹಾಲು ಕೇಳ್ತಾನೆ. ಯಾಕಂದ್ರೆ ಇವರೆಲ್ಲ ಆಟ ಆಡ್ತಿರ್ತಾರೆ. ಇದು ದ್ರೋಣಾಚಾರ್ಯರು ಆಗ ಬಂದು, ಅದಾದ್ಮೇಲೆ ಮದುವೆ ಆದ್ಮೇಲೆ ಬಂದು ಭೀಷ್ಮಾಚಾರ್ಯರು ಕರೀತಾರ ಅವ್ರನ್ನ, ನೀವು ಬಂದು ಪಾಠಗಳನ್ನು ಹೇಳ್ಕೊಡಿ ಮಕ್ಕಳಿಗೆ ಅಂತ, ಶಾಸ್ತ್ರ ವಿದ್ಯೆಯನ್ನ. ಅಲ್ಲಿ ಬಂದು ಹೇಳ್ಕೊಡ್ತಾ ಇದ್ದಾಗ ಅಶ್ವತ್ಥಾಮ ದುರ್ಯೋಧನಿಗೆ ಬಹಳ ಕ್ಲೋಸ್ ಫ್ರೆಂಡು. ಅವರೆಲ್ಲ ಆಟ ಆಡ್ತಿದ್ದಾಗ ಮಧ್ಯದಲ್ಲಿ ದುರ್ಯೋಧನ ಹಾಲು ಕುಡ್ಕೊಂಡ್ ಬರ್ತೀವಿ ನಾವು ಅಂತ ಮನೆಗೆ ಹೋದಾಗ ಅಶ್ವತ್ಥಾಮ ನಾನು ಹಾಲು ಕುಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ.
ಆದ್ರೆ ಅವ್ರ ಮನೆಯಲ್ಲಿ ಏನು ಇರೋದಿಲ್ಲ. ಅವರ ತಾಯಿ ಕೃಪಿ ಅಂದ್ರೆ ಕೃಪಾಚಾರ್ಯರ ತಂಗಿಯವಳು, ಅವಳು ಮಗು ಕೇಳ್ತಲ್ಲ ಅಂತ ಹೇಳಿ ಇನ್ನೇನು ಮಾಡ್ಲಾರ್ದೆ ಒಂದಷ್ಟು ಅಕ್ಕಿ ಹಿಟ್ಟನ್ನ ನೀರಿನಲ್ಲಿ ಕದರಿ ಬಿಳಿ ಮಾಡಿ ಇದೇ ಹಾಲು ತಗೋ ಅಂತ ಕೊಡ್ತಾಳೆ. ಕುಡ್ದೆ ಅಂತ ಬರ್ತಾನೆ. ಅಶ್ವತ್ಥಾಮ ದುರ್ಯೋಧನನ ಹತ್ರ ಬಂದು ನಾನು ಹಾಲು ಕುಡ್ಕೊಂಡ್ ಬಂದೆ ಅಂದಾಗ ದುರ್ಯೋಧನ ನಕ್ಬಿಟ್ಟು ನಿನಗೆಲ್ಲ ಬರ್ಬೇಕು ಹಾಲು ಕುಡಿಯೋ ಅಂತದ್ ಯೋಗ, ಬಾ ಹಾಲಂದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ಅರಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಕೇಸರಿ ಬಾದಾಮಿ ಹಾಕಿರೋಂತ ಒಂದು ಹಾಲನ್ನ ಕೊಡ್ತಾನೆ. ಅದಾದ್ಮೇಲೆ ಅಶ್ವತ್ಥಾಮಾಚಾರ್ಯರ ಮನೆಗೆ ಬಂದು ನನಗೆ ಅಂತ ಹಾಲೇ ಬೇಕು ಅಂದಾಗ ಅವನ ತಾಯಿ ಕೃಪಿ ದುರ್ಯೋಧನರ ಬಳಿ ನನಗೆ ಒಂದು ಹಸುವನ್ನಾದ್ರೂ ತಂದ್ಕೊಡಿ ಮಗುಗೆ ಹಾಲು ಕೊಡೋದಿಕ್ಕೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ತಿಳಿದೆ ಅವರ ಗುರುಗಳ ಬಳಿ ಪರಶುರಾಮ ದೇವರ ಬಳಿ ಕಲಿತಂತ ದೃಪದ ಇರ್ತಾನಲ್ಲಿ, ಆ ದೃಪದನ ಜೊತೆಗೆ ಹೋಗಿ ಕೇಳಿದ್ರೆ ಅವನ ಸಹಪಾಠಿ, ಅವನ್ನ ಕೇಳಿದ್ರೆ ಎಂತ ಅವಮಾನವೂ ಇಲ್ಲ ಅಂತ ಹೇಳಿ ಹಸುವನ್ನ ಕೇಳಕ್ ಬರ್ತಾರೆ. ನೋಡಿ ಹೇಗೆ ಶಿಲೋಂಚ ವೃತ್ತಿ ಮಾಡ್ತಾ ಇದ್ದಂಥವ್ರು ಹಸುವನ್ನು ಬೇಡೋದಕ್ಕೆ ದಾನ ಬೇಡೋದಕ್ಕೋಸ್ಕರ ದೃಪದನ ಮನೆಗೆ ಹೋಗ್ತಾರೆ. ಆಗ ಮೊದಲು ದ್ರೋಣರ ಆಗಮನ ಅಲ್ಲಾಗತ್ತೆ. ಭೀಷ್ಮಾಚಾರ್ಯರು ಕೃಪಾಚಾರ್ಯರಿಂದ ಧೃತರಾಷ್ಟ್ರನ ಮಕ್ಕಳಿಗೆ, ಕೌರವರ ಮಕ್ಕಳಿಗೆ, ಪಾಂಡವರಿಗೆ ಶಾಸ್ತ್ರಾಭ್ಯಾಸ ಮಾಡಿಸ್ತಾ ಇದ್ದಾಗ ಅಲ್ಲಿಂದ ಅವಮಾನಿತರಾಗಿ ಬರ್ತಾರೆ ವಾಪಸ್ಸು. ಅಲ್ಲಿ ಬರೋದೇ ಇಲ್ಲ ಅವರು, ಸೀದಾ ಹೋಗಿ ಗುರುನೇ ಕೇಳು ಅಂದಾಗ ಗುರು ಹತ್ರ ಹೋಗ್ತಾರೆ ದ್ರೋಣಾಚಾರ್ಯರು. ಅಲ್ಲಿ ಪರಶುರಾಮ ದೇವ್ರ ಹತ್ರ ಹೋದ್ರೆ ಅವ್ರು ನನಗೆ ಹಸು ಬೀಸು ಎಲ್ಲ ಇಲ್ಲಪ್ಪ, ನನ್ನ ಹತ್ರ ಇರೋದು ಎರಡೇ, ಶಸ್ತ್ರ ಶಾಸ್ತ್ರ. ಶಾಸ್ತ್ರ ನೀನ್ ಗೊತ್ತಿದೆ, ನೀನ್ ಬ್ರಾಹ್ಮಣ, ಶಸ್ತ್ರವಿದ್ಯೆಯನ್ನು ಹೇಳ್ಕೊಡ್ತೀನಿ ಬಾ ಅಂತಾರೆ. ಅಲ್ಲೇ ಅವ್ರ ಜೊತೆನೆ 12 ವರ್ಷ ಶಸ್ತ್ರವಿದ್ಯೆಯನ್ನು ಅಭ್ಯಾಸ ಮಾಡ್ಕೊಂಡು ದ್ರೋಣಾಚಾರ್ಯರು ಇದ್ದು ಬಿಡ್ತಾರೆ. ಆಮೇಲೆ ಬರೋವಾಗ ದ್ರೋಣಾಚಾರ್ಯರು ಅವಮಾನಿತರಾಗಿರೋದ್ರಿಂದ ಹೇಗೆ ಮುಖ ತೋರಿಸೋದು ಅಂತ ಗೊತ್ತಿಲ್ದಿರ ಒಂದು ಸಿಟ್ಟು ಸೇಡು ಎಲ್ಲ ಇರುತ್ತೆ. ಆಗ ಬಂದಾಗ ಭೀಷ್ಮಾಚಾರ್ಯರು ಬಂದು ಪಾಠ ಹೇಳ್ಕೊಡಿ ಅಂದಾಗ ನನ್ನ ಸೇಡಿಗೆ ಒಂದು ಒಳ್ಳೆ ದಾರಿ ಆಯ್ತು ಅಂತ ಹೇಳಿ ಈ ಹುಡುಗರನ್ನೇ ಇಟ್ಕೊಂಡು ನಾನು ಪಾಠ ಹೇಳಿ ದೃಪದನ ಎಡೆಮುರಿ ಕಟ್ಟಬೇಕು ಅಂತ ಅವರು ಬರ್ತಾರೆ. ಅಲ್ಲಿ ರಂಗಪ್ರವೇಶ ಆಗುತ್ತೆ ದ್ರೋಣಾಚಾರ್ಯರದ್ದು. ಎಲ್ಲರಿಗಿಂತಲೂ ತಾನು ಹೆಚ್ಚಾಗಬೇಕು ಅನ್ನುವಂಥದ್ದು ಬಂದಿರುತ್ತಲ್ಲಿ. ಆಗ ಅಲ್ಲಿ ಎಲ್ರಿಗೂ ಪಾಠವನ್ನು ಹೇಳ್ಕೊಡ್ಬೇಕಾದ್ರೆ ದ್ರೋಣಾಚಾರ್ಯರಿಗೆ ಆಗ್ಲೇ ಗೊತ್ತಾಗುತ್ತೆ ಭೀಮ ಸಾಮಾನ್ಯದವನಲ್ಲ, ನಾನು ಇವನಿಗೆ ಹೇಳ್ಕೊಡ್ಬೇಕಾದಂಥದ್ದು ಏನೂ ಇಲ್ಲ, ಇನ್ನು ಇವನಿಂದಲೇ ಕಲಿಬೇಕಾದದ್ದು ಬಹಳ ಇದೆ ಅಂತ. ಆದ್ರೂ ಶಿಷ್ಯನಾಗಿ ಸ್ವೀಕರಿಸಿರ್ತಾರೆ. ಭೀಮನು ಹಾಗೆ ವಿನಯವಾಗಿ ಒಂದಷ್ಟು ಏನೋ ಒಂದು ಕಲಿತಾ ಇರ್ತಾನೆ. ಆದ್ರೆ ಹೆಚ್ಚಿನ ಸಮಯ ಭೀಮಸೇನ ಅರ್ಜುನನ್ನ ಬಿಡ್ತಾ ಇರ್ತಾನೆ ದ್ರೋಣಾಚಾರ್ಯರ ಹತ್ರ. ಗೊತ್ತಿರುತ್ತೆ ದ್ರೋಣಾಚಾರ್ಯರು ಅದ್ವಿತೀಯವಾದ ಶಸ್ತ್ರಾಭ್ಯಾಸ ಮಾಡಿದವರು ಅಂತ, ಅವರಿಂದ ಕಲೀಲಿ ಇವನಿಗೆ ಮುಂದೆ ಬೇಕು ಅಂತ ಭೀಮನಿಗೆ ಗೊತ್ತಿರುತ್ತೆ. ಅದರಿಂದ ಬಿಡ್ತಾ ಇರ್ತಾನೆ ಮುಂದೆ ಮಾಡಿ. ಆಗ ಅರ್ಜುನನನ್ನ ಕೇಳ್ತಾರೆ, ಅರ್ಜುನನ್ನು ಎಲ್ಲರನ್ನೂ ಕೇಳ್ತಾರೆ ದ್ರೋಣಾಚಾರ್ಯರು, ನನಗೊಂದು ಸಹಾಯ ಆಗ್ಬೇಕು, ಯಾರು ಮಾಡ್ಕೊಡ್ತೀರಾ, ಅವ್ರನ್ನ ನಾನು ಎಲ್ಲಾ ವಿದ್ಯೆಯನ್ನು ಧಾರೆ ಎರಿತೀನಿ ಅಂದಾಗ ಭೀಮ ಅರ್ಜುನನನ್ನ ಮುಂದೆ ತಳ್ತಾನೆ. ಅರ್ಜುನ ಅದಕ್ಕೆ ಸರಿಯಾಗಿ ನಾನು ಮಾಡ್ಕೊಡ್ತೀನಿ ಎಂದಾಗ ಅವರ ಸಕಲ ಶಸ್ತ್ರಗಳನ್ನು ಕೂಡ ಅರ್ಜುನನಿಗೆ ದಾರೆ ಎರಿತಾರೆ. ದ್ರುಪದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಇದೊಂದು ಕತೆ ಆಗತ್ತೆ. ಇದಿರ್ಲಿ ಪಕ್ಕದಲ್ಲಿ, ಆಮೇಲೆ ಬರೋಣಂತ ಈ ಕತೆಗೆ. ಮತ್ತೆ ಹೀಗೆ ಎಲ್ಲದರಲ್ಲೂ ಮುಂದಿದ್ದಂತ ಭೀಮಸೇನ ಈಜುವಾಗಲೂ ಕೂಡ 16 ಮಂದಿಯನ್ನು ಹಿಡಿದು ಆಡುತ್ತಾ ಮಧ್ಯಕ್ಕೆ ಕರ್ಕೊಂಡೋಗಿ ನೀರಿನಲ್ಲಿ ಮುಳುಗಿಸಿ ಇನ್ನೇನು ಅವ್ರಿಗೆ ಉಸಿರು ಕಟ್ಟುತ್ತೆ ಅನ್ನೋವಾಗಿ ಎತ್ತಿ ತಂದು ಮೇಲ್ ಬಿಡ್ತಾ ಇರ್ತಾನೆ. ಆಟ ಅವನು ಒಂಥರ ಇದು. ಕೆಲವೊಮ್ಮೆ ಎಲ್ಲರನ್ನು ಹೊತ್ತು ಗಂಗಾ ನದಿಯನ್ನು ದಾಟಿಸ್ತಾ ಇರ್ತಾನೆ ಅವ್ರ ಭುಜದ ಮೇಲೆ ಕೂಡಿಸ್ಕೊಂಡು. ಜಟ್ಟಿ ಕಾಳಗದಲ್ಲಿ, ವೇಗದಲ್ಲಿ, ನೆಗೆಯೋದ್ರಲ್ಲಿ ಎಲ್ಲದರಲ್ಲೂ ಭೀಮಸೇನ ಮೊದಲಿಗನ ಇರ್ತಾನೆ. ಇದನ್ನೆಲ್ಲ ನೋಡ್ತಿದ್ದಂತ ದುರ್ಯೋಧನನಿಗೆ ಬಹಳವಾಗಿ ಸಂಕಟ ಆಗ್ತಿರುತ್ತೆ, ಹೊಟ್ಟೆ ಉರಿತಾ ಇರುತ್ತೆ. ಆದ್ರಿಂದ ಅವನ ಮೇಲೆ ದ್ವೇಷ ಅಲ್ಲಿಂದಲೇ ಪ್ರಾರಂಭವಾಗುತ್ತೆ. ವಿಶೇಷತವಾಗಿ ದುರ್ಯೋಧನನಿಗೆ ಅವನನ್ನು ಕಂಡ್ರೆ ಆಗ್ತಿರೋದಿಲ್ಲ. ಈ ಶಕ್ತಿ ಭಗವಂತನ ಅನುಗ್ರಹದಿಂದ ಬಂತು. ಭೀಮಸೇನ ಎಂದೂ ಧರ್ಮದ ದಾರಿ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾನೆ ಅವನಜ್ಜ ವೇದವ್ಯಾಸರು ಹೇಳ್ತಾರೆ. ಹಾಗಾಗಿ ಎಲ್ಲರಿಗಿಂತ ತಾನು ಹೆಚ್ಚಾಗಬೇಕು ಎಂಬ ಕಾಮ ಆಗದಿದ್ದಾಗ, ಕಾಮ ಅದರಿಂದ ಈಗ ತಾನೇ ನೋಡಿದ್ದೀವಿ ನಾವು ಗೀತೆನಲ್ಲಿ, ಕಾಮ ಆಗದೆ ಇದ್ದಾಗ ಏನಾಯ್ತು, ಕ್ರೋಧ ಬಂತು. ಯಾರಿಗೆ? ದುರ್ಯೋಧನಿಗೆ. ಫಸ್ಟ್ ಎಲ್ಲರಿಗಿಂತ ನಾನೇ ಮುಂದೆ ಬರಬೇಕು ಅಂತಿದ್ದ, ಅದಾಗಲಿಲ್ಲ. ಕಾಮಾಭಿ ಕ್ರೋಧಾಭಿ ಜಾಯತೆ, ಅದಾಗಿ ಕಾಮ ಆಗದೆ ನೆರವೇರದೆ ಇದ್ದಾಗ ಕ್ರೋಧ ಬಂತು. ಆದರೂ ಸಂಪತ್ತಿನ ಮೋಹ ಮತ್ತು ಉಳಿಸಿಕೊಳ್ಳುವ ಲೋಭ ದುರ್ಯೋಧನಲ್ಲಿ ತುಂಬಿತ್ತು. ಹಾಗಾಗಿ ಅವನನ್ನ ಏನ್ ಮಾಡೋದು ಅಂತ ಕೊರಗ್ತಾನೆ ಇದ್ದ ಮನಸ್ಸಿನಲ್ಲಿ. ಕಾಮ ನೆರವೇರಿದಾಗ ಲೋಭ ಬಂದು, ಅದೂ ನೆರವೇರದಿದ್ದಾಗ ಕ್ರೋಧವಾಗಿ ತಪ್ಪು ಸರಿಯ ಅರಿವನ್ನೇ ಮುಖ್ಯವಾಗಿ ಹುಡುಗನಲ್ಲೇ ಕಳ್ಕೊಂಡ್ಬಿಟ್ಟಿದ್ದ ದುರ್ಯೋಧನ. ಆಗ ಹಗಲು ರಾತ್ರಿ ಏನಪ್ಪಾ ಅಂದ್ರೆ ಭೀಮಸೇನನ್ನು ಮುಗಿಸೋದು ಹೇಗೆ ಅನ್ನೋದು ಒಂದೇ ಯೋಚನೆ ದುರ್ಯೋಧನನಿಗೆ. ಅದಾದ್ರೆ ರಾಜ್ಯ ತಾನಾಗ್ತಾನೆ ಅವನ ಕೈಗೆ ಬರುತ್ತೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ಅವನನ್ನು ಹೇಗೆ ಮುಗಿಸೋದು ಅಂತ, ಅದನ್ನ ಕಾರ್ಯರೂಪಕ್ಕೆ ಹೇಗೆ ತರೋದು ಅಂತ ದಿನಾ ಬೆಳಗ್ಗೂ ರಾತ್ರಿ ಚಿಂತೆ ಮಾಡ್ತಿದ್ದ. ಹೀಗೆ ಭೀಮಸೇನನ ಬಗ್ಗೆ ಹೊಟ್ಟೆ ಕಚ್ಚು ಪಟ್ಟ ಮಂದಿ ಕೌರವರ ಕಡೆ ಮತ್ತು ಸಂತೋಷ ಪಟ್ಟ ಮಂದಿ ಪಾಂಡವರ ಕಡೆ ಇಬ್ರು ನಿಂತರು ಕೂಡ. ಮುಂದೆ ವಾಯುನಂದನನ್ನ ಮುಗಿಸೋದಕ್ಕೆ ಷಡ್ಯಂತ್ರಗಳು ಯಾವ್ಯಾವ ತರ ಆಯ್ತು, ಯಾವ್ಯಾವ ತರ ಮಾಡ್ದ ದುರ್ಯೋಧನ ಅದನ್ನ ಅಂತ ನೋಡ್ತಾ ಹೋಗೋಣ. ಮಧ್ಯಮ ಪಾಂಡವ ಅಂದ್ರೆ ವಾಯುದೇವನೂ ಹೌದು. ಯಾಕಂದ್ರೆ ಪಾಂಡವರಲ್ಲಿ ಸಹ ಮಧ್ಯಮನೆಂದರೆ ಭೀಮಸೇನನೇ, ಕರ್ಣನನ್ನ ಇಟ್ಕೊಂಡು ಕೂಡ. ಅದರಿಂದ
ಕಪಟೋಪಾಯದಿಂದ ಮೊದಲು ಭೀಮನನ್ನು ಮುಗಿಸುವ ಯೋಜನೆಗೆ ದುರ್ಯೋಧನ ಕೈ ಹಾಕಿದ ಮೊದಲನೇ ಸರ್ತಿ. ಅನಂತರ ಅರ್ಜುನ ಧರ್ಮರಾಜನನ್ನು ಸೆರೆ ಹಿಡಿದು ಹೇಗೆ ಅಂತ ಹೇಳಿ ನಿರ್ಧಾರ ಮಾಡಾಗಿತ್ತು. ಭೀಮನನ್ನ ಕೊಲ್ಲುವ ಸಂದರ್ಭಕ್ಕೆ ದುರ್ಯೋಧನ ಕಾಯ್ತಾ ಇದ್ದ. ಒಂದ್ಸಲ ಜಲವಿಹಾರಕ್ಕೆ ಗಂಗಾ ತಟಕ್ಕೆ ಅಂತ ಹೋಗಿ ಈಜಾಡಬೇಕು ಅಂತ ಹೋದಾಗ ಪಾಂಡವರನ್ನ ಕರ್ಕೊಂಡು ಹೋಗಿದ್ದ ದುರ್ಯೋಧನ. ಅಲ್ಲಿ ರಾತ್ರಿ ಮಲಗಿರುವಾಗ ಎಲ್ಲಾರು ಹುಡುಗರು ಕೂಡ ಭೀಮಸೇನನಿಗೆ ಕೈಕಾಲುಗಳಿಗೆ ಸರಪಣಿಯನ್ನ ಕಟ್ಟಿ ಆ ಒಂದು ಗಂಗಾ ನದಿಯ ಪ್ರಮಾಣ ಕೋಟಿ ಅಂತ ಜಾಗ ಇತ್ತಲ್ಲಿ ಆ ಪ್ರದೇಶವನ್ನ ಭೀಮಸೇನನ್ನ ಕೊಲ್ಲೋದಕ್ಕಾಗಿ ನಿರ್ಧಾರ ಮಾಡಿದ್ದ ದುರ್ಯೋಧನ. ಬೆಳಗ್ಗಿನಿಂದ ಸಂಜೆ ತನಕ ಈಜಾಡಿ ಸುಸ್ತಾಗಿ ಮಲಗಿರೋ ಅಂತವನಿಗೆ ಕೈಕಾಲಿಗೆ ಸರಪಣಿಯನ್ನ ಕಟ್ಟಿ ಮಧ್ಯದಲ್ಲಿ ತಗೊಂಡೋಗಿ ತಳ್ಳಿಬಿಟ್ಟಿದ್ದ. ಎತ್ತುಕೊಂಡು ಹೋಗಿ ಅಲ್ಲಿ ಯಾರಿಗೂ ಕಾಣದೇ ಇರುವಂತಹ ಜಾಗದಲ್ಲಿ ಹೊತ್ತು ಹಾಕ್ಬಿಟ್ಟಿದ್ದ, ಕಾಲಿಗೆ ಒಂದು ಕಲ್ಲನ್ನು ಕಟ್ಟಿ. ಅದರಿಂದ ಅಲ್ಲಿಂದ ಮುಂದೆ ನಿರಾಳವಾಗಿ ಮುಳುಗುತ್ತಿದ್ದ ಇನ್ನೇನು ನೀರಿನೊಳಗೆ ಭೀಮಸೇನ ಇನ್ನೇನು ಹೋದ ಸತ್ತ ಅಂತ ನೋಡ್ತಾ ಇರ್ತಾರೆ. ತಕ್ಷಣದಲ್ಲಿ ಎಚ್ಚರಗೊಂಡಂತ ಭೀಮಸೇನ ಮೈ ಜಾಡಿಸಿ ಎಲ್ಲಾ ಕಟ್ಟನ್ನು ಬಿಡಿಸ್ಕೊಂಡು ಹಸ್ತಿನಪುರಕ್ಕೆ ಯಾರಿಗೂ ಹೇಳ್ದಿರ ವಾಪಸ್ ಬಂದ್ಬಿಡ್ತಾನೆ. ಇಲ್ಲಿ ಇವರು ದುರ್ಯೋಧನ ಎಲ್ಲೋದ ಅಂತ ಅಳ್ತಾ ಇರ್ತಾರೆ. ಆದ್ರೆ ನೋಡಿದ್ರೆ ಅರಮನೆಯಿಂದ ಸುದ್ದಿ ಬರುತ್ತೆ, ದುರ್ಯೋಧನ ಆಲ್ರೆಡಿ ಬಂದ್ಬಿಟ್ಟಿದ್ದಾನೆ ಅರಮನೆಗೆ ಅಂತ. ದುರ್ಯೋಧನನ ಒಂದು ದುಸ್ಸಾಹಸಕ್ಕೆ ಇದು ವೇಸ್ಟ್ ಆಗತ್ತೆ, ಸೋಲ್ತಾನೆ ಅವನು. ಅಲ್ಲಿ ನೀರಿನಲ್ಲಿ ಮುಳುಗುತ್ತಿದ್ದ ಭೀಮ ಅಲ್ಲಿಂದ ತಪ್ಪಿಸ್ಕೊಂಡು ಹಾಗೆ ಬಂದು ದುರ್ಯೋಧನ ನೋಡ್ತಾ ನಗುತ್ತಾ ಕೂತಿರ್ತಾನೆ ಅರಮನೆಯಲ್ಲಿ. ದುರ್ಯೋಧನನ ನಿರಾಸೆ ಮಡುವಿನಲ್ಲಿ ಮುಳುಗು ಬಿಡ್ತಾನೆ. ಅವಾಗ ಮತ್ತೇನು ಮಾಡ್ತಾನೆ ಅಂದ್ರೆ ಭೀಮನನ್ನ ಮಲಗಿದ್ದಾಗ ವಿಷದ ಹಾವುಗಳನ್ನ ಚೂ ಬಿಡ್ತಾನೆ ಭೀಮನ ಮೇಲೆ ದೂತನೊಬ್ಬನಿಂದ. ಆದ್ರೆ ಅಲ್ಲಿ ಕೂಡ ಭೀಮ ನಿದ್ದೆಗೆಡಲಿಲ್ಲ. ಅವನು ಸುಮ್ಮನೆ ಕೈ ಜಾಡ್ಸೋ ತರ ಹಿಂಗೆ ಕೈನ ಹಾಕ್ತಾನೆ. ಆ ಕೈ ಹಾವುಗಳ ಮೇಲೆ ಬಿದ್ದು ಎಲ್ಲಾ ಹಾವುಗಳು ಸುಮಾರು ಒಂದಷ್ಟು 20-30 ಹಾವುಗಳು ಸತ್ತೋಗ್ತವೆ. ಹಾಗಾಗಿ ಅಲ್ಲೂ ಅವನಿಗೆ ಸೋಲಾಗುತ್ತೆ. ಇನ್ನು ಮುಂದಿನ ಸರದಿ ಏನ್ ಮಾಡ್ತಾನೆ ಅಂದ್ರೆ ದುರ್ಯೋಧನ ಅವನು ತಿನ್ನುವ ಆಹಾರಕ್ಕೆ ಸ್ವೀಟ್ಸ್ ಎಲ್ಲ ಮಾಡಿಸಿರ್ತಾನೆ. ಆ ಲಡ್ಡುಗೆ ಅವನಿಗೆ ಒಂದು ವಿಷ ಬೆರೆಸಿರ್ತಾನೆ. ಅದನ್ನು ತಿನ್ನಿಸಿ ಸಾಯಿಸುವಂತ ತೀರ್ಮಾನ, ಅದನ್ನೇ ಹೇಳುವಂಥದ್ದು. ವಿಷದ ಲಡ್ಡುಗೆ ಮೆದ್ದಿತು ಕೂಸು ಅಂತ ದಾಸರ ಪದ ಕೇಳಿರ್ಬೇಕು. ಅದರಿಂದ ಕೂಸಿನ ಕಂಡೀರ ಮುಖ್ಯ ಪ್ರಾಣನ ಕಂಡೀರ ಅನ್ನೋ ಹಾಡಿನಲ್ಲಿ. ಹಾಗಾಗಿ ಅಲ್ಲಿ ಆ ಒಂದು ಗೊತ್ತಿರುತ್ತೆ. ಅವನು ಬಂದು ಒಬ್ಬ ಹೇಳ್ತಾನೆ, ದೂತ ಇದ್ರಲ್ಲಿ ವಿಷ ಬೆರೆಸಿದ್ದಾರೆ ತಿನ್ಬೇಡಿ ಅಂತ ಭೀಮನಿಗೆ. ಏನ್ ವರಿ ಮಾಡಬೇಡ ನನಗೆ ಗೊತ್ತಿದೆ ಅಂತ ಹೇಳಿ ಆ ಲಡ್ಡುವನ್ನ ಆರಾಮಾಗಿ ತಿಂದು ವಿಷದ ಲಡ್ಡುಗೆಯನ್ನ ಏನೂ ಆಗದಿರೋ ತರ ಆರಾಮಾಗಿ ಕೂತ್ಕೊಂಡು ನಿದ್ದೆ ಮಾಡಿ 2 ಅವರ್ ಎದ್ದೇಳ್ತಾನೆ. ಹೀಗೆ ಏನು ಮಾಡಿದ್ರು ಕೂಡ ಭೀಮನನ್ನ ಕೊಲ್ಲಲಾಗದೆ ದುರ್ಯೋಧನಾದಿಗಳು ಕೈ ಚೆಲ್ಲಿ ಕೂತು ಬಿಡ್ತಾರೆ. ಇದು ಏನು ಮಾಡೋದು ಹೀಗೆ ಅಂತ ಹೇಳಿ. ಈ ಎಲ್ಲಾ ಘಟನೆಗಳು ನಡೆದಿದ್ದು ಭೀಮನ ಸುಮಾರು 17-18 ವಯಸ್ಸಿನಲ್ಲಿ. ಮುಂದಿನ 3-4 ವರ್ಷಗಳ ಕತೆ ವಿವರ ಮಹಾಭಾರತದಲ್ಲಿ ಬಂದಿಲ್ಲ. ಡೈರೆಕ್ಟ್ ಆಗಿ 21-22 ವರ್ಷಕ್ಕೆ ಹೋಗುತ್ತೆ. ಭೀಮನ ಇಂಥ ನೈಜ ಬಲದಿಂದ ಬೇಸತ್ತ ದುಷ್ಟ ಕೂಟದವರು ಭೀಮನನ್ನ ಮಣಿಸೋಕೆ ಕೃಷ್ಣನನ್ನು ಮುಗಿಸುವ ಯೋಜನೆ ಮಾಡ್ತಾರೆ. ಕೃಷ್ಣ ಹೋದ್ರೆ ಭೀಮ ಅರ್ಧ ಆಗ್ಬಿಡ್ತಾನೆ, ಸೋಲ್ತಾನೆ ಅಂತೇಳಿ ದುರ್ಯೋಧನಾದಿಗಳ ಸಹಪಾಠಿಗಳಲ್ಲೇ ಸೇರಿ ಎಲ್ಲರೂ ಸೇರಿ ಭೀಮಸೇನನನ್ನು ದುರ್ಬಲನ್ನಾಗಿಸಲು ಕೃಷ್ಣನನ್ನು ಸೋಲಿಸುವಲು ಕೃಷ್ಣ ಪರಮದ್ವೇಷಿಯಾದಂತಹ ಜರಾಸಂಧನಿಗೆ ಎತ್ಕೊಡ್ತಾರೆ. ಅವನನ್ನು ಸೇರುವಂತೆ ತಮ್ಮ ತಂದೆಯಲ್ಲಿ ಕೇಳ್ಕೊಂಡು 10 ಬಾರಿ ಕೃಷ್ಣನ ಮೇಲೆ ಜರಾಸಂಧ ಯುದ್ಧ ಮಾಡೋದಿಕ್ಕೆ ಅಂತ ಕಳಿಸ್ತಾನೆ. ಆಗ ಕೃಷ್ಣನಿಗೆ ಆಗ ಸುಮಾರು 18 ಪ್ರಾಯ. ಎಲ್ಲ ಕಡೆಯೂ ತಪ್ಪಿಸ್ಕೊಂಡು ಓಡ್ತಾ ಇರ್ತಾನೆ. ನೋಡಿದವರೆಲ್ಲ ಕೃಷ್ಣ ಹೆದರ್ಕೊಂಡು ಜರಾಸಂಧನಿಗೆ ಓಡ್ತಾ ಇದ್ದಾನೆ ಅಂತ. ಆಗಿನ ಕಾಲದಲ್ಲೇ ಮಹಾಭಾರತ ಯುದ್ಧ ನಡೆದಾಗ ಕುರುಕ್ಷೇತ್ರದಲ್ಲಿ ಇದ್ದಿದ್ದು 18 ಅಕ್ಷೋಹಿಣಿ. ಆದರೆ ಜರಾಸಂಧ ಒಬ್ಬನತ್ರನೇ 12 ಅಕ್ಷೋಹಿಣಿ ಸೈನ್ಯ ಇತ್ತು. ಕೃಷ್ಣ ಒಬ್ಬನನ್ನ 18 ವರ್ಷದ ಹುಡುಗನನ್ನ ಹೊಡಿಲಿಕ್ಕೆ ಜರಾಸಂಧ 12 ಅಕ್ಷೋಹಿಣಿ ಸೈನ್ಯವನ್ನ ಕಟ್ಕೊಂಡು ದ್ವಾರಕೆಗೆ ಬಂದಿರ್ತಾನೆ. ಅವನು ಅಲ್ಲಿಂದ ತಪ್ಪಿಸ್ಕೊಂತಾನೆ. ಹಾಗಾಗಿ ಯಾಕಂದ್ರೆ ಇದು ಕೃಷ್ಣನ ಒಂದು ತಂತ್ರ. ಯಾಕಂದ್ರೆ ಮುಂದೆ ಗೊತ್ತಿದೆ ಕೃಷ್ಣನಿಗೆ ಭೀಮಸೇನ ಇವನನ್ನ ಮುಗಿಸೋದು ನಾನಲ್ಲ ಅಂತ. ಹಾಗಾಗಿ ನೋಡಿದವ್ರ ಕಣ್ಣಿಗೆ ಅವನು ಹೆದರ್ಕೊಂಡು ಹೋದ ಅನ್ನೋ ತರ ಕೃಷ್ಣ ಓಡ್ ಹೋಗಿ ತಪ್ಪಿಸ್ಕೊಂಡಿರ್ತಾನೆ. ಸುಮಾರು 12 ಬಾರಿ 13 ಬಾರಿ ಕೃಷ್ಣನನ್ನ ದಂಡೆತ್ತು ಬರ್ತಾನೆ. ಜರಾಸಂಧ ಸಿಗೋದಿಲ್ಲ ಅವನಿಗೆ, ಸುಮ್ಮನೆ ಕೂತು ಬಿಡ್ತಾನೆ. ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಕೃಷ್ಣನ ಸಲಹೆ ಕೊಡ್ತಾನೆ ಭೀಮಾರ್ಜುನರಿಗೆ. ಭೀಮಾರ್ಜುನರು 4 ದಿಕ್ಕುಗಳಿಗೂ ಹೋಗಿ ರಾಜರನ್ನ ಸೋಲಿಸಿ ಸಂಪತ್ತನ್ನು ತಂದು ಧೃತರಾಷ್ಟ್ರನಿಗೆ ಒಪ್ಪಿಸ್ತಾರೆ. ಇದರಲ್ಲಿ ಭೀಮನಿಂದ ಗೆಲ್ಲಲ್ಪಟ್ಟ ಅಂಗದೇಶವೂ ಒಂದಿರುತ್ತೆ. ಯಾವುದು ಅಂಗದೇಶ? ಕರ್ಣನಿಗೆ ಕೊಡ್ತಾರಲ್ಲ ಅದೇ ಅಂಗದೇಶ. ಈ ಅಂಗದೇಶವನ್ನ ಮುಂದೆ ದುರ್ಯೋಧನ ಕರ್ಣನಿಗೆ ಕೊಟ್ಟು ಅವನನ್ನ ಅಂಗರಾಜ ಅಂತ ಮಾಡ್ತಾನಲ್ಲ ಅದೇನೆ ಅದು. ಈ ಕಾಲದಲ್ಲಿದ್ದ ಕೃಷ್ಣ ದ್ವೇಷಗಳನ್ನೆಲ್ಲ ಭೀಮಸೇನ ಒಟ್ಟಿಗೆ ಮುಗಿಸ್ಬಿಟ್ಟಿರ್ತಾನೆ ಆ ಒಂದು ದಂಡಯಾತ್ರೆಯಲ್ಲಿ. ಇದರಲ್ಲಿ
ಪೌಂಡ್ರಕ ವಾಸುದೇವ, ಜರಾಸಂಧ, ರುಗ್ಮಿ, ಶಿಶುಪಾಲ, ದಂತವಕ್ರ ಕೂಡ ಸೇರಿರ್ತಾರೆ. ಜರಾಸಂಧ ವಧೆ ಆದ್ಮೇಲೆ ಅವನಿಂದ ತಂದಂತ ಅಪಾರವಾದ ಕಪ್ಪಗಳು ಮತ್ತು 22,800 ಜನ ರಾಜಕುಮಾರರನ್ನ ಬಿಡಿಸಿ ಅವರವ್ರ ಮನೆ ಕಳ್ಸಿರ್ತಾನೆ. ಅಲ್ಲಿಂದ ತಂದ ಕಪ್ಪದಿಂದ ಕೊಟ್ಟು ಇಲ್ಲಿ ರಾಜಸೂಯ ಯಾಗ ಮಾಡಿಸ್ತಾನೆ ಅಣ್ಣನ ಕೈನಲ್ಲಿ. ಅನಂತರ ಒಂದು ಏನಾಗತ್ತೆ ಅಂದ್ರೆ ಸಾಲ್ವರಾಜ, ಹಂಸ, ಡಿವಿಕ, ಏಕಲವ್ಯ ಇವರನ್ನೂ ಕೂಡ ಸೋಲ್ಸಿರ್ತಾನೆ. ಏಕಲವ್ಯ ನೋಡೋದಿಕ್ಕೆ ಎಲ್ರೂ ಅವನು ದ್ರೋಣಾಚಾರ್ಯರ ಒಂದು ವಿಶಿಷ್ಟ ಶಿಷ್ಯನಾಗಿ ಕಾಣಿಸ್ತಾನೆ, ಅಥವಾ ಸಾತ್ವಿಕ ಅಂತ ಅದನ್ನ ಪೋಟ್ರೆ ಮಾಡಿದ್ದಾರೆ ಎಲ್ಲ ಕಡೆಯೂ. ಆದ್ರೆ ಏಕಲವ್ಯ ಒಬ್ಬ ಮಹಾಧೂರ್ತ, ಒಬ್ಬ ದೊಡ್ಡ ರೌಡಿ. ಅವನು ಕಾಡಿನಲ್ಲಿ ಒಬ್ಬ ಬೇಡ, ಜೊತೆಗೆ ಸಿಕ್ಕವ್ರನ್ನೆಲ್ಲ ಹಾಳು ಮಾಡುವಂತ ಒಬ್ಬ ದೊಡ್ಡ ರೌಡಿ ಅವನಾಗಿರ್ತಾನೆ ಏಕಲವ್ಯ. ಹಾಗಾಗಿ ಆ ಏಕಲವ್ಯನನ್ನು ಹೊಡೆದು ಬಗ್ಗು ಬಡಿತಾನೆ ಭೀಮಸೇನ. ಇನ್ನು ಮುಂದೆ ಇಷ್ಟೆಲ್ಲಾ ಸಂಪತ್ತನ್ನ, ರಾಜ್ಯ ವಿಸ್ತಾರವನ್ನ ಮಾಡಿ ಭೀಮಾರ್ಜುನದಿಂದಾಗಿ ಪಡೆದ ಧೃತರಾಷ್ಟ್ರ ಆದರೆ ಪ್ರೀತಿ ಮಾಡ್ತಾ ಇದ್ದಿದ್ದು ಮಾತ್ರ ಅವ್ರ ಮಕ್ಕಳನ್ನ ಮಾತ್ರವೇ. ಅವನು ಅದರಲ್ಲೂ ವಿಶೇಷವಾಗಿ ಮೋಹ ಇದ್ದಿದ್ದವನಿಗೆ ದುರ್ಯೋಧನನ ಮೇಲೆ. ಇದೇ ಸಮಯದಲ್ಲಿ ಕೃಷ್ಣ ಅಕ್ರೂರಿನಲ್ಲಿ ಬಂದು ಪಾಂಡವರನ್ನ ಧೃತರಾಷ್ಟ್ರ ಹೇಗೆ ನೋಡ್ಕೊಳ್ತಿದ್ದಾನೆ ಅಂತ ತಿಳ್ಕೊಂಡ್ ಬಾ ಹೋಗು ಅಂತ ಹೇಳ್ತಾನೆ. ಕೃಷ್ಣನಿಗೆ ಗೊತ್ತಿರುತ್ತೆ ಧೃತರಾಷ್ಟ್ರನ ಪಕ್ಷಪಾತ ಏನು ಅಂತ, ಅದಕ್ಕೋಸ್ಕರ ಹೇಳಿರ್ತಾನೆ. ಮುಂದೆ ಕೃಷ್ಣನ ಆಜ್ಞೆಯಂತೆ ಅಕ್ರೂರ ಬಂದು ಧೃತರಾಷ್ಟ್ರನ ಪಕ್ಷಪಾತ ನಿಲುವನ್ನು ಎಚ್ಚರಿಸ್ತಾನೆ. ಈ ತರ ಮಾಡಬೇಡ, ಪಾಂಡವರು ನಿನ್ನ ಮಕ್ಕಳೇನೆ, ಹಾಗಾಗಿ ಸರಿಯಾಗಿ ನೋಡ್ಕೋ, ನೀನು ತಮ್ಮನ ಮಕ್ಕಳು, ಪರಿಭೇದ ಮಾಡದೆ ತಮ್ಮನ ಮಕ್ಕಳು ಅಂತ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಕೃಷ್ಣನ ಅಪೇಕ್ಷೆ ಅಂತ ಹೇಳಿದಾಗ, ಕೃಷ್ಣ ಭೂಭಾರ ಹರಣಕ್ಕೆಂದು ಅವತರಿಸಿದ ಅಂತ ಜ್ಞಾನಿಗಳು ಹೇಳುತ್ತಾರೆ. ಅದರಂತೆ ಎಲ್ಲವೂ ನಡೆಯುವುದು ಅಂತ ಹೇಳಿ, ಇದರಲ್ಲಿ ನನ್ನದೇನೂ ಇಲ್ಲಪ್ಪ ಅಂತ ಹೇಳಿ ಕೈ ಚೆಲ್ಲಿ ಕೂತ್ಬಿಡ್ತಾನೆ ಧೃತರಾಷ್ಟ್ರ. ಹಾಗಾದಾಗ ಈ ಸಂಗತಿ ಮಹಾಭಾರತದಲ್ಲಿ ಬಂದಿದೆ. ಇದು ಮಹಾಭಾರತದಲ್ಲಿ ಬಂದಿಲ್ಲ, ಭಾಗವತದಲ್ಲಿ ಬಂದಿದೆ. ಇದು ನೀನು ಮಕ್ಕಳ ಮೇಲಿನ ಪ್ರೀತಿಯಿಂದ ಧರ್ಮದ ದಾರಿಯನ್ನ ಬಿಟ್ಟು ಹೋಗಬೇಡ ಅಂತ ಹೇಳ್ತಾನೆ ಅಕ್ರೂರ. ಆದ್ರೂ ನೀನೊಬ್ಬ ನ್ಯಾಯಾಧೀಶನಂತೆ ಇರಬೇಕು ಅಂತ, ಒಳ್ಳೆಯ ನಡತೆಯಂತೆ ಪ್ರಜೆಗಳನ್ನ ರಂಜಿಸು, ನಿನ್ನ ಮತ್ತು ಪಾಂಡವರ ಮಕ್ಕಳ ಮಧ್ಯೆ ಸಮಾನ ದೃಷ್ಟಿಯಿಂದ ನೋಡು ಅಂತ ಹೇಳ್ತಾನೆ. ಆಗ ನಿನಗೆ ಶ್ರೇಯಸ್ಸು ಮತ್ತೆ ಮಂಗಳವಾಗತ್ತೆ ಅಂತ. ಪಾಂಡವರನ್ನ ಎದುರು ಹಾಕೊಂಡ್ರೆ ನೀನು ಅಧಪಾತಕ್ಕೆ ಹೋಗ್ತೀಯಾ ಅಂತ ಕೂಡ ಎಚ್ಚರಿಸ್ತಾನೆ. ನೀನು ಮಾಡಿದ್ದ ಪಾಪಕ್ಕೂ ಪುಣ್ಯಕ್ಕೂ ನೀನೇ ಹೊಣೆಗಾರನಾಗ್ತೀಯ. ಆದ್ರಿಂದ ಪಾಂಡವರನ್ನ ಚೆನ್ನಾಗಿ ನೋಡ್ಕೋ. ನೀನು ಕೃಷ್ಣ ಹೇಳದಂತೆ ಮಾತಿನಂತೆ ನಡೆದಿದ್ರೆ ಮುಂದೊಂದು ದಿನ ನಿನ್ನ ಎಲ್ಲಾ ಮಕ್ಕಳನ್ನು ಕಳೆದುಕೊಳ್ತೀಯ ನಡ್ಕೊಳ್ದೇ ಇದ್ರೆ ಅಂತ ಎಚ್ಚರಿಸಿ ಅಕ್ರೂರ ಭೀಮಾರ್ಜುನರನ್ನು ಸಹದೇವರನ್ನೊಂದಿಗೆ ಮಧುರೆಗೆ ಕರ್ಕೊಂಡು ಹೊರಟೋಗ್ತಾನೆ. ಕೃಷ್ಣ ಕರೆದಿ ನಾನು ಬನ್ನಿ ಅಂತ. ಅಲ್ಲಿ ಮುಂದೆ ಏನಾಗುತ್ತೆ ಅಂದ್ರೆ ಪರದೇವತೆಯಾದ ಶ್ರೀ ಕೃಷ್ಣ ಏನ್ ಮಾಡ್ತಾನೆ, ಅವನ ಬಳಿಯಲ್ಲಿ ಪರವಿದ್ಯೆಯನ್ನು ಪಾಠ ಭೀಮಾರ್ಜುನರಿಗೆ ಹೇಳ್ಕೊಡ್ತಾನೆ. ಇದೇ ಸಮಯದಲ್ಲಿ ಭೀಮಸೇನನಿಗೆ ಬಲರಾಮ ಗದಾಯುದ್ಧ ತರಬೇತಿ ಕೊಡ್ತಾನೆ. ಅರ್ಜುನನಿಗೆ ಶ್ರೀಕೃಷ್ಣನಲ್ಲಿ ಅಸ್ತ್ರವಿದ್ಯೆ ಆಗತ್ತೆ, ಜೊತೆಗೆ ಎಕ್ಸ್ಟ್ರಾ ದ್ರೋಣಾಚಾರ್ಯ ಆದ್ಮೇಲಿಂದ. ಸಹದೇವನಿಗೆ ಉದ್ಧವನಲ್ಲಿ ನೀತಿಶಾಸ್ತ್ರ ಅಧ್ಯಯನ ಆಗತ್ತಲ್ಲಿ. ಉದ್ಧವ ಗೀತೆಗೂ ಮರಿಬಾರದು. ಉದ್ಧವ ಕೃಷ್ಣನ ಸಹಪಾಠಿ, ಅವನ ಚಡ್ಡಿ ದೋಸ್ತ್ ಅಂತಾರಲ್ಲ ಆತರ. ಮೊದಲಿಂದು ಸಾಂದೀಪನಿ ಗುರುಗಳ ಹತ್ರ ಪಾಠ ಕಲ್ತಂತವ್ರು ಇಬ್ರು, ಒಂದೇ ಏಜ್ನವ್ರು ಅವರಿಬ್ರು. 3 ವರ್ಷಗಳ ನಂತರ ಭೀಮಾರ್ಜುನರು ಸಹದೇವರೊಂದಿಗೆ ಮತ್ತೆ ಹಸ್ತಿನಪುರಕ್ಕೆ ಬರ್ತಾರೆ. ಜೊತೆಗೆ ಕೃಷ್ಣನಿಂದ ತ್ರಿವಕ್ರೆಯಲ್ಲಿ ಹುಟ್ಟಿದ ಮಗ ವಿಶೋಕನನ್ನ ಕರೆದುಕೊಂಡು ಬರ್ತಾರೆ. ವಿಶೋಕ ಆಗ 10ರ ಹರೆಯ ಅವನಿಗೆ ಹುಡುಗ. ಈ ವಿಶೋಕ ಮುಂದೆ ಭೀಮನ ರಥದ ಸಾರಥಿ ಆಗ್ತಾನೆ ಕುರುಕ್ಷೇತ್ರದಲ್ಲಿ. ಜ್ಞಾಪಕ ಇರ್ಬೇಕಿದು, ಹೇಳಿದೀನಿ ನಾನು ಅದನ್ನ. ತಂದೆ ಅರ್ಜುನನ ರಥದ ಸಾರಥಿ ಆಗ್ತಾನೆ. ಯಾರೋ ಕೃಷ್ಣ. ತಂದೆ ಅರ್ಜುನನಿಗೆ, ಮಗ ಭೀಮನಿಗೆ ಸಾರಥಿ. ಮಗನಿಗೆ ಭೀಮನಿಂದ ಸಾರಥ್ಯ ಸಿಗುತ್ತೆ ಅಂತ. ಒಂದು ದಿನ ಈ ಹುಡುಗರನ್ನ ಚೆಂಡಾಟ ಆಡ್ತಾ ಇದ್ದಾಗ ಚೆಂಡು ಅಲ್ಲೇ ಇದ್ದ ಹಾಳು ಬಾವಿಗೆ ಬಿದ್ದೋಗುತ್ತೆ. ಅಲ್ಲಿ ನೋಡಲು ಹೋದಂತ ಧರ್ಮರಾಜನ ಕೈಯಿಂದ ಉಂಗುರವೂ ಕಳಚಿ ಬಿದ್ದೋಗುತ್ತೆ. ಆಗ ಭೀಮ, ನಾನ್ ಚೆಂಡನ್ನ ಮತ್ತು ಉಂಗುರವನ್ನು ತೆಗೆಯಲು ಮತ್ತೆ ಕೆಳಕ್ಕೆ ನೆಗಿತೀನಿ ಅಂತಾನೆ. ಅನಂತರ ಮೇಲಕ್ಕೆ ಚಿಮ್ತಾನೆ. ಹಾಗಾಗಿ ಈಗ ಅದನ್ನೆಲ್ಲ ನೋಡ್ತಾ ದ್ರೋಣರಿದ್ದಂಥವ್ರು, ನೀನು ತೆಗಿಯಕ್ಕೆ ಕೆಳಗೆ ಹೋಗ್ಬೇಕಾ ಅಂತ ಹೇಳಿ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ, ಒಂದು ಹುಲ್ಕಡ್ಡಿಯನ್ನು ತೆಗೆದು ಅಭಿಮಂತ್ರಿಸಿ ಬಿಟ್ಟು ಆ ಚೆಂಡನ್ನ ಮತ್ತೆ ಉಂಗುರವನ್ನ ಮೇಲೆತ್ತಾರೆ. ಅದನ್ನ ಬಂದು ಹುಡುಗರು ಭೀಷ್ಮಾಚಾರ್ಯರಿಗೆ ಹೇಳಿದಾಗ ಭೀಷ್ಮಾಚಾರ್ಯರಿಗೆ ಅರ್ಥವಾಗುತ್ತೆ ಇದು ದ್ರೋಣಾಚಾರ್ಯರದ್ದೇ ಕೆಲಸ ಅಂತ. ತಕ್ಷಣ ಅವ್ರು ಹುಡುಕೊಂಡು ಬರ್ತಾರೆ. ಅಲ್ಲಿಂದ ಮುಂದೆ ಇವರಿಗೆ ಅಸ್ತ್ರವಿದ್ಯೆ ಶಾಸ್ತ್ರವಿದ್ಯೆಯನ್ನ ಪಾಠವನ್ನು ಹೇಳ್ಕೊಡಿ ಅಂತ ಹೇಳಿ ನೇಮಿಸ್ತಾರೆ. ಅಲ್ಲಿಂದ ಅವರ ವಿದ್ಯಾಭ್ಯಾಸ ಶುರುವಾಗುತ್ತೆ ರಾಜಕುಮಾರರಿಗೆ. ಕೃಪಾಚಾರ್ಯರು ಸೇರ್ಕೋತಾರೆ ಅವರ ಒಂದು ಪಾಠದಲ್ಲಿ. ಹಾಗಾಗಿ ಅವರ ಪ್ರಾಥಮಿಕ ಶಿಕ್ಷಣ ಅಲ್ಲಿಂದ ಬೇರೆ ಎಲ್ರಿಗೂ ಸುಮಾರು 10-19 ವರ್ಷ ಆಗೋಗಿರುತ್ತೆ. ಅಲ್ಲಿಂದ ಶಸ್ತ್ರಶಾಸ್ತ್ರ ವಿದ್ಯೆಗಳನ್ನ ದ್ರೋಣಾಚಾರ್ಯರು ಕೃಪಾಚಾರ್ಯರು ಇಬ್ರು ಅಲ್ಲಿ ಶುರು ಮಾಡ್ತಾರೆ ರಾಜಕುಮಾರರಿಗೆ. ಅನ್ನುವಲ್ಲಿಗೆ ಇವತ್ತಿನ ಈ ಒಂದು ಭೀಮ ಚಿಂತನವನ್ನ ಮುಗಿಸೋಣ. ಮುಂದೆ ಭೀಮನ ನಿಗೂಢ ಮುಖ ಏನು,
ಭೀಮನ ರಂಗ ಪ್ರವೇಶ ಯಾವ ತರ ಆಗತ್ತೆ, ಸೆರೆಯಾಗ್ತಾನೆ, ದ್ರುಪದ ರಾಜನನ್ನ ಯಾವ ತರ ಸೆರೆ ಮಾಡ್ತಾರೆ ದ್ರೋಣಾಚಾರ್ಯರು, ಅರ್ಜುನನನ್ನ ಮುಂದಿಟ್ಕೊಂಡು, ಭೀಮನನ್ನ ಮುಂದಿಟ್ಕೊಂಡು, ಮತ್ತೆ ಇನ್ನೊಂದು ಷಡ್ಯಂತ್ರ ನಡೆಯುತ್ತೆ. ಈ ತರ ಎಲ್ಲ ನೋಡ್ತಾ ಪುರೋಚನ ಬರ್ತಾನೆ. ಯಾರು ಪುರೋಚನ, ಇವನ್ನೆಲ್ಲ ನಾಳೆ ದಿನ ಸಿಕ್ಕಾಗ ನೋಡೋಣಂತೆ. ಅಲ್ಲಿವರೆಗೂ ಇವತ್ತಿನ ಈ ಭೀಮ ಚಿಂತನವನ್ನು ನನ್ನ ಗುರುಗಳಾದ ಬನ್ನಂದೇವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.